ಗುಡ್ ಮಾರ್ನಿಂಗ್ ಎಲ್ಲ ಒಳ್ಳೆ ಮನಸ್ಸುಗಳಿಗೆ ವೆಲ್ಕಮ್ ಟು ಡೈಲಿ ವ್ಲಾಗ್ ಡೇ 23. ಸೊ ನೀವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ರಿ, ನಮ್ಮ ಮನೇಲಿ ದೇವ್ರು ತಂದಿದ್ರು. ನಮ್ಮ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಮನೆ ದೇವರು ಮತ್ತು ನಮ್ಮ ಊರಿನ ದೇವರು ಬಸವಣ್ಣ ಎರಡೂ ತೊಗೊಂಬಂದಿದ್ರು. ಸೊ ಬೆಳಗಿನ ಜಾವ 6 ಗಂಟೆಗೇ ಅಭಿಷೇಕ ಮತ್ತು ಪೂಜೆ ಇತ್ತು. ಸೊ ನಾವು ಬೆಳಗ್ಗೆ ಎದ್ದು 6 ಗಂಟೆಯಲ್ಲಿ ಸ್ನಾನ ಮಾಡಿಕೊಂಡು ಪೂಜೆಗಂತ ಹೋಗಿದ್ವಿ. ಹೋದ ತಕ್ಷಣ ಅಭಿಷೇಕ ಮತ್ತು ಪಾದ ಪೂಜೆ ಎಲ್ಲನೂ ಮಾಡ್ತಾಯಿದ್ರು ಪೂಜಾರು. ನಮ್ಮ ಚಿಕ್ಕಪ್ಪ ಪೂಜೆ ಕೂತ್ಕೊಂಡಿದ್ರು. ಸೊ ಅದಾದಮೇಲೆ ದೇವರಿಗೆ ಆರತಿ ಎಲ್ಲ ಮಾಡಿದ್ರು. ನಾವು ಕಂಕಣ ಕೊಡಿಸ್ಕೊಂಡು ಎಲ್ಲರ ಜೊತೆ ಮಾತಾಡಿಕೊಂಡು ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಆಂಟಿ ಮತ್ತು ನಮ್ಮ ದೊಡ್ಡಮ್ಮ ಹೂವು ಕಟ್ತಾಯಿದ್ರು. ಆ್ಯಕ್ಚುಲಿ ಹೂವಿನಾರ ತೊಗೊಂಬಂದು ಹಾಕೋದಕ್ಕೂ ನಾವೇ ಕಟ್ಟಿ ಹೂವಿನಾರ ಕಟ್ಬಿಟ್ಟು ಮಾಡೋದ್ರಲ್ಲೂ ಎಷ್ಟು ಖುಷಿ ಸಿಗುತ್ತೆ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು. ನನಗೂ ಕಟ್ಟಕ್ಕೆ ಗೊತ್ತಿರಲಿಲ್ಲ ಹೆಂಗೆ ಕಟ್ತಾರೆ ಅಂತ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಅದಾದಮೇಲೆ ನಮ್ಮ ಲಿಂಗಾಯತರಲ್ಲಿ ಮುಖ್ಯ ಅಂತಂದರೆ ಲಿಂಗ ಪೂಜೆನೇ. ಸೊ ಚಿಕ್ಕಪ್ಪ ಲಿಂಗ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಸ್ವಾಮಿಯರಿಗೆಲ್ಲ ಪಾದ ಪೂಜೆ ಆದಾದಮೇಲೆ ಮಹಾಮಂಗಳಾರತಿ ಮಾಡಿದರು. ನಾವು ಮಹಾಮಂಗಳಾರತಿ ಆದಮೇಲೆ ಆರತಿ ಎಲ್ಲ ತೊಗೊಂಡ್ಬಿಟ್ಟು ನಮ್ಮಮ್ಮ ಹೇಳಿದ್ರು ಮುಂಚೆ ನಾನು ಇರೋದಿಲ್ಲ, ಸೊ 2 ಕಾಯಿ, ಹೂವಿನ ಹಾರ, ಉದ್ದಿನ ಕಡ್ಡಿ, ಕರ್ಪೂರ, ಹಣ್ಣು ಎಲ್ಲನೂ ತೊಗೊಂಡು ಪೂಜೆ ಮಾಡಿಸ್ಕೊಂಬಾ ಅಂತ ಹೇಳ್ಬಿಟ್ಟು. ಸೊ ನಾನು ಸಂತು ಹೋಗಿ ಮಾರ್ಕೆಟಿಗೆ ಹೂವಿನ ಹಾರ ತೊಗೊಂಡು ಬಂದು ದೇವ್ರ ಪೂಜೆ ಮಾಡಿಸ್ಕೊಂಡ್ವಿ. ಅಷ್ಟೊತ್ತಿಗೆ ನೋಡಿದರೆ ನಮ್ಮ ತಮ್ಮ ತಂಗಿಯವರು, ನಮ್ಮ ಆಂಟಿಯವರು ಎಲ್ಲರೂ ಬಂದಿದ್ದರು. ಅವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು ನನಗೆ. ಸೊ ಆಮೇಲೆ ಟಿಫನ್ಗೆಲ್ಲ ಕುತ್ಕೊಂಡಿದ್ವಿ. ಉಪ್ಪಿಟ್ಟೆಲ್ಲ ತಿಂದ್ಬಿಟ್ಟು ವಾಪಸ್ ನಾವಲ್ಲೊಂದು ಕಡೆ ಟೀ ಕುಡ್ಕೊಂಡ್ಬಿಟ್ಟು ವಾಪಸ್ ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಮಧ್ಯಾಹ್ನ ಊಟ ಕರೆದಿದ್ರು. ಸೊ ವಾಪಸ್ ಬಂದು ನೋಡಿದರೆ ನಮ್ಮ ಅತ್ತೆ, ಅಣ್ಣ ಅವರೆಲ್ಲರೂ ಬಂದಿದ್ದರು. ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾನು ಒಂದು ಪಂಕ್ತಿಗೆ ಊಟ ನೀಡಿಬಿಟ್ಟು ವಾಪಸ್ ನಾವು ಜೊತೆ ಕೂತ್ಕೊಂಡು ಎಲ್ಲರೂ ಊಟ ಮಾಡಿದ್ವಿ. ಆಮೇಲೆ ಇನ್ನೇನು ದೇವ್ರನ್ನ ಕಳಿಸೋ ಟೈಮ್ ಬಂದೇ ಬಿಡ್ತು. ಎಲ್ಲರೂ ಹುಡುಗರಿಗೆ ಗಣಪತಿ ಕಳಿಸುವಾಗ ಹೆಂಗಾಗುತ್ತೋ ನಮಗೂ ಅಷ್ಟೇ ಬೇಜಾರಾಗ್ತಿತ್ತು. ಒಂಥರ ದೇವಸ್ಥಾನ ಫೀಲಿಂಗೇ ಇತ್ತು. ಸೊ ದೇವ್ರು ಕಳಿಸೋ ಟೈಮ್ ಬಂತು. ಎಲ್ಲರೂ ಪೂಜೆ ಮಾಡಿಕೊಂಡು ದೇವ್ರು ತೊಗೊಂಡೋಗ್ತಾಯಿದ್ರು. ಸಂತುಗೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಇದೆಲ್ಲ ದೇವ್ರದ್ದು ಸೇವೆ ಮಾಡ್ತಾ ಇರೋದು. ಅವನಿಗೂ ಒಂಥರ ಡಿಫ್ರೆಂಟ್ ಫೀಲ್ ಆಯಿತು ಅನಿಸುತ್ತೆ. ಓಮಿನಿಯಲ್ಲಿ ತಂದಿದ್ರಲ್ಲ, ಅದಕ್ಕೆ ವಾಪಸ್ಸು ದೇವ್ರನ್ನ ಕಳಿಸ್ಬಿಟ್ಟು ಓಮಿನಿಯಲ್ಲೇ ಕಳಿಸ್ಕೊಡ್ತಾ ಇದ್ರು. ಆ್ಯಂಡ್ ಪೂಜಾರು ನಮಗೆ ಏನೇ ನಮ್ಮ ಬೇಡಿಕೆ ಇದ್ದರು ಅಥವಾ ನಮ್ಗೆ ಏನೇ ತೊಂದರೆ ಇದ್ರೂ ನಾವು ಹೇಳ್ಕೊಂಡ್ರೆ ನಮಗೆ ಆಶೀರ್ವಾದ ಮಾಡ್ತಾಯಿದ್ರು. ಸೊ ಒಬ್ಬೊಬ್ಬರೇ ಎಲ್ಲರೂ ನಾವು ಬಂದು ಆಶೀರ್ವಾದ ಮಾಡಿಸ್ಕೊತಾ ಇದ್ವಿ. ಎಲ್ಲರನ್ನೂ ಜೊತೆ ಕೂತ್ಕೊಂಡು ನೋಡೋದ್ರಲ್ಲಿ ಖುಷಿನೇ ಬೇರೆ. ಆ್ಯಂಡ್ ದೇವ್ರುಗಳು ನೋಡೋ ಆ ಲಕ್ಷಣನೇ ಬೇರೆ, ಅಷ್ಟು ಚೆನ್ನಾಗಿ ಕಾಣ್ತಾ ಇದ್ರು ದೇವರು. ಸೊ ಸಂತಗೂ ಸಹ ಪೂಜಾರು ಆಶೀರ್ವಾದ ಮಾಡಿದರು. ಅದಾದಮೇಲೆ ಎಲ್ಲ ದೇವ್ರು ಕಳಿಸಾದ್ಮೇಲೆ ನಾವು ಎಲ್ಲರಿಗೂ ಟಾಟಾ ಮಾಡಿ ವಾಪಸ್ ಮನೆಗೆ ಬಂದ್ವಿ. ಅಮ್ಮ ಪಪ್ಪನೂ ಬೆಂಗಳೂರಿಂದ ಬಂದಿದ್ರಲ್ಲ, ಅವ್ರೂ ದೇವ್ರು ನೋಡಿಕೊಂಡು ವಾಪಸ್ ನಾವೆಲ್ಲರೂ ಜೊತೆಗೆ ಬಂದ್ವಿ. ಅಮ್ಮ, ನಾನು, ಸಂತು, ಪಪ್ಪ ಮನೆಗೆ ಬಂದುಬಿಟ್ಟು ಅವನಿಗೆ ಸಂತುಗೆ ಟೀ ಮತ್ತು ಖಾರ ಹಾಕೊಂಡು ಕೊಟ್ಟಿದ್ದೆ. ಅವ್ನು ತಿಂತಾ ಇದ್ದ. ಅಮ್ಮ ಪಪ್ಪನೂ ಟಿ ವಿ ನೋಡ್ತಾ ಕೂತ್ಕೊಂಡಿದ್ರು. ಆ್ಯಂಡ್ ಸಂತು ಕಿಡ್ಲೆ ಮಾಡ್ಕೊತ ಕುಂತಿದ್ದ. ಅದಾದಮೇಲೆ ಊಟಕ್ಕೆ ನಾನು ಟೊಮೊಟೊ ಬಾತ್ ಮಾಡಿದ್ದೆ. ಸೊ ತಿಂದುಬಿಟ್ಟು ಮಲ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಲವ್ ಯು.